ಪ್ರಮೋದ್ ಮಧ್ವರಾಜ್ ಮತ್ತು ಭಾರತೀಯ ಜನತಾ ಪಾರ್ಟಿ ಸಕ್ಕರೆ ಬೆರೆಸಿದ ಹಾಲು ಇದ್ದಂತೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಹಾಲು ಸಕ್ಕರೆ ಬೆರೆತಿದೆ, ಇದನ್ನು ಬೇರ್ಪಡಿಸುವಂತ ಪ್ರಯತ್ನಗಳು ಹೊರಗಿನಿಂದ ತುಂಬಾ ನಡೀತಾ ಇದೆ. ಇದಕ್ಕೆ ಆಸ್ಪದ ಖಂಡಿತ ಕೊಡುವುದಿಲ್ಲ. ನಾವು ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಸಂಸದರು, ನಾವೆಲ್ಲ ಶಾಸಕರು ಈ ಕಾರ್ಯಕ್ರಮಕ್ಕೆ ನಮಗೆ ಒಂದಷ್ಟು ಮಾರ್ಗದರ್ಶನವನ್ನು ಪ್ರಮೋದ್ ಮಧ್ವರಾಜರವರು ಕೊಟ್ಟಿದ್ದಾರೆ. ಪ್ರಥಮವಾಗಿ ನಾನು ಈ ರೀತಿ ಮೋದಿಯವರ ಕಾರ್ಯಕ್ರಮ ಇದೆ ಈ ಬಗ್ಗೆ ಹೇಳಿದಾಗ ಅವರ ಪ್ರಥಮ ಮಾತು ಏನಂತ ಹೇಳಿದ್ರೆ, ಇಡೀ ಕಾರ್ಯಕ್ರಮಕ್ಕೆ ಪೂರ್ಣ ರೀತಿಯ ಸಹಕಾರವನ್ನು ನೀಡುತ್ತೇನೆ, ತನು ಮನ ಜೊತೆಯಲ್ಲಿ ಧನದಿಂದಲೂ ಸಹಕಾರ ಮಾಡ್ತೇನೆ, ಒಳ್ಳೆ ರೀತಿಯಲ್ಲಿ ಅಧ್ಯಕ್ಷರೇ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂಬ ಮಾತನ್ನು ಅವರು ಹೇಳಿದ್ದಾರೆ. ಪ್ರಮೋದ್ ಮಧ್ವರಾಜರನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಚುನಾವಣೆಗಳಲ್ಲಿ ಮತ್ತೆ ಯಾವುದಾದ್ರೂ ಪಕ್ಷದ ಚಟುವಟಿಕೆಗಳನ್ನು ಆಗುವಾಗ ರಾಜ್ಯದಿಂದಲೇ ಸೂಚನೆಗೊಂಡು ಬೇರೆ ಬೇರೆ ಜಿಲ್ಲೆಗೆ ಪ್ರವಾಸ ಮಾಡಿದ್ದು ಎಷ್ಟೋ ಪತ್ರಿಕೆಗಳಲ್ಲಿ ಬಂದಿದೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ನಿಜವಾಗಿ ಹೇಳುವುದಾದ್ರೆ ಪ್ರಮೋದ್ ಮಧ್ವರಾಜರಿಗೆ ಕೊಡುವಂತಹ ಗೌರವವನ್ನು ಎಲ್ಲ ಭಾರತೀಯ ಜನತೆ ಕೊಟ್ಟಿದ್ದಂತೆ ಅವರ ಮಾತಿನಿಂದಲೇ ಅವರು ಹೇಳಿದ್ದಾರೆ. ಅದರ ನಂತರ ಅದಕ್ಕೋಸ್ಕರವೇ ಇವತ್ತು ಈ ಎಲ್ಲ ಇದಕ್ಕೆ ಒಂದು ತೆರೆ ಎಳೆಯಬೇಕು ಅನ್ನೋ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಪ್ರಮೋದ್ ಮಧ್ವರಾಜ್ ಒಟ್ಟಿಗೆ ಇದ್ದಾರೆ ಮತ್ತು ಯಾವುದೇ ಸಮಸ್ಯೆ ಇಲ್ಲ ನಮ್ಮಲ್ಲಿ ಅಂತ ಹೇಳುವುದಕ್ಕೋಸ್ಕರ ಈ ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಶ್ರೀ ನರೇಂದ್ರ ಮೋದಿ ಅವರು ಉಡುಪಿ ಕೃಷ್ಣ ಮಠಕ್ಕೆ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ಆಹ್ವಾನದ ಮೇರೆಗೆ ಬಂದಿರತಕ್ಕಂಥದ್ದು ಉಡುಪಿ ಜಿಲ್ಲೆಯ ಸಮಸ್ತ ಜನರಿಗೆ ಸಂತೋಷವನ್ನು ಕೊಟ್ಟಂತ ವಿಚಾರ. ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ವಿಶೇಷವಾದಂತಹ ಒಂದು ಶಕ್ತಿಯನ್ನು ಕೊಟ್ಟಂತಹ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಮತ್ತು ಕೃಷ್ಣ ದೇವರ ಮತ್ತು ಕುತ್ತಿಗೆ ಮಠದ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾದ ಸಂತೋಷವನ್ನು ಕೊಟ್ಟಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ನಮಗೆಲ್ಲ ತಿಳಿದಿದೆ, ಒಂದು 25 ದಿವಸದ ಹಿಂದೆ, 25 ಅಥವಾ 1 ತಿಂಗಳೇ ಆಗಿರ್ಬೋದು, ನಾನು ಸ್ವಾಮೀಜಿ ಕುತ್ತಿಗೆ ಮಠ ಸ್ವಾಮೀಜಿ ಹತ್ರ ಕನಕನ ಗುಡಿ ಏನಿದೆ ನಮ್ಮ ತಂದೆ 60 ವರ್ಷದ ಹಿಂದೆ ಕಟ್ಟಿದ್ದು, ಅದು ಸ್ವಲ್ಪ ದುರಸ್ತಿ ಮಾಡ್ಲಿಕ್ಕೆ ಅನುಮತಿಯನ್ನ ಕೇಳಿದೆ. ಈ ಅನುಮತಿ ಕೊಡುವಂತ ಸಂದರ್ಭದಲ್ಲಿ ಸ್ವಾಮೀಜಿ ಏನ್ ಹೇಳಿದ್ರು ಅಂದ್ರೆ, ಕನಕನ ಕಿಂಡಿಯನ್ನ ಸ್ವರ್ಣ ಲೇಪಿತ ಒಂದು ಕವಚವನ್ನ ಮಾಡ್ತಿದ್ರೆ ಒಳ್ಳೇದಿತ್ತು ಅಂತ ನನಗೆ ಹೇಳಿದಾಗ ನಾನು ಅದನ್ನು ತಕ್ಷಣವಾಗಿ ಒಪ್ಕೊಂಡೆ. ಇದೆಲ್ಲ ಚರ್ಚೆಗಳಾಗುವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ಒಂದು ವಿಚಾರ ಇರಲಿಲ್ಲ. ಅದರ ನಂತರ ಪ್ರಧಾನಮಂತ್ರಿ ಅವರ ಪ್ರೋಗ್ರಾಮ್ ಫಿಕ್ಸ್ ಆಯ್ತು, ನಾವು ಕೆಲಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೆವು. ಅಷ್ಟರಲ್ಲಿ ಸ್ವಾಮೀಜಿಯವರು ಪ್ರಧಾನಮಂತ್ರಿಯ ಪೂರ್ವಭಾವಿ ಸಿದ್ಧತೆಯ ಸಭೆಯಲ್ಲಿ ನಾನು ಕೂಡ ಭಾಗವಹಿಸಿದಾಗ ಸರ್, ಜಿಲ್ಲಾಧ್ಯಕ್ಷರು ಶಾಸಕರುಗಳಲ್ಲಿ ಈ ಸಭೆ ಆದ ಮೇಲೆ ನಾನು ಈ ಕನಕನ ಕಿಂಡಿ ವಿಚಾರ ಮತ್ತು ಗುಡಿಯ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಹೋದಾಗ ಸ್ವಾಮೀಜಿಯವರೇ ಸ್ವತಃ, ನಾನು ಏನು ವಿನಂತಿ ಮಾಡಲಿಲ್ಲ, ಸ್ವಾಮೀಜಿಯವರೇ ಅದನ್ನ ನರೇಂದ್ರ ಮೋದಿ ಅವರಿಂದಲೇ ಸಮರ್ಪಣೆ ಮಾಡೋಣ ಅಂತ ಹೇಳಿದ್ರು. ನಾನು ಅದಕ್ಕೆ ಬಹಳ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ನನ್ನ ಸೇವೆ ಏನಿದೆ ಕನಕದಾಸನಿಗೆ, ಕೃಷ್ಣದೇವಿಗೆ, ಅದು ಸಮರ್ಪಣೆ ಮಾಡಿದ ಕೂಡಲೇ ನನ್ನ ಕೆಲಸ ಮುಗೀತು ಅಂತ ನಾನು ಭಾವಿಸಿದ್ದೆ. ನಂತರ ಸ್ವಾಮೀಜಿಯವರು ಸ್ವತಃ ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಅದು ಅನೌನ್ಸ್ ಮಾಡಿದ್ರು. ಅದು ನನ್ನ ಗಮನಕ್ಕೆ ಆಗ ಬರಲಿಲ್ಲ, ಮತ್ತೆ ನಂತರ ಪತ್ರಿಕೆಗಳಲ್ಲಿ ಬಂದಾಗ ನನ್ನ ಗಮನಕ್ಕೆ ಬಂತು. ಕನಕನ ಕಿಂಡಿಯನ್ನ, ಏನು ಸ್ವರ್ಣಮಯ ಕನಕನ ಕವಚ ಇದೆ, ಅದನ್ನ ಸ್ವತಃ ಪ್ರಧಾನಮಂತ್ರಿ ಉದ್ಘಾಟನೆ ಮಾಡ್ತಾರೆ ಅಂತ ಸ್ವಾಮೀಜಿಯವರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಪಡಿಸಿದ್ರು. ನವೆಂಬರ್ 8ರಂದು ಕನಕ ಜಯಂತಿ ಇದ್ದಂತಹ ಸಂದರ್ಭದಲ್ಲಿ ನಾನು ಉಪಸ್ಥಿತಿದ್ದೆ ಅತಿಥಿಯಾಗಿ. ಅಲ್ಲೂ ಕೂಡ ನನಗಿಂತ ಮೊದಲು ಆಶೀರ್ವಚನ ಮಾಡಿದಂತಹ ಸ್ವಾಮೀಜಿಯವರು ಪ್ರಧಾನಮಂತ್ರಿಗಳಿಂದ ಇದು ಉದ್ಘಾಟಿಸಲ್ಪಡುತ್ತೆ ಅಂತಕ್ಕಂಥ ಘೋಷಣೆಯನ್ನ, ಬಹಿರಂಗವಾದ ಘೋಷಣೆಯನ್ನ ಮಾಡಿದ್ರು. ಅದರ ನಂತರ ಜಿಲ್ಲಾಧಿಕಾರಿಯಿಂದ ಹೊರಡಿಸಲ್ಪಟ್ಟಂತ ಒಂದು ಕಾರ್ಯಕ್ರಮ ಪಟ್ಟಿ, ಪ್ರಧಾನಮಂತ್ರಿಯ ತಾತ್ಕಾಲಿಕ ಕಾರ್ಯಕ್ರಮ ಪಟ್ಟಿಯಲ್ಲಿ ಈ ಕನಕನ ಕಿಂಡಿಯ ಸಮರ್ಪಣೆ ಪ್ರಧಾನಮಂತ್ರಿಗಳಿಂದ ಆಗುತ್ತೆ ಅಂತ ಎಲ್ಲೂ ತೋರಿಸಲಿಲ್ಲ.
ಅದು ಎಲ್ಲಿಯೂ ಅದು ಇಲ್ಲ. ದೇವಸ್ಥಾನ ಅಲ್ಲಿ ದೇವಸ್ಥಾನದಲ್ಲೇ ಅವ್ರು ಸ್ವಾಗತ ಮಾಡಿ ಅವರು ದೇವಸ್ಥಾನದ ಒಳಗೆ ಹೋಗ್ತಾರೆ ಅಂತಕ್ಕಂಥ ಮಾತಿತ್ತು. ನಾನು ಇದನ್ನು ಕಂಡು ಆದಿತ್ಯವಾರ ದಿವಸ ನಾನು ಸ್ವಾಮೀಜಿ ಹತ್ರ ಸಂಜೆ ಹೋದೆ. ಸ್ವಾಮೀಜಿಯವರೇ, ನೀವು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಪ್ರಕಟಿಸಿದ್ದೀರಿ ಪ್ರಧಾನಮಂತ್ರಿಯವರು ಇದನ್ನ ಸಮರ್ಪಣೆ ಮಾಡ್ತಾರಂತ, ಮತ್ತು ಕನಕ ಜಯಂತಿ ದಿವಸ ಆ ಕುರುಬ ಹಾಲುಮತ ಸಮಾಜದ ಮುಂದೆ ಕೂಡ ತಾವು ಘೋಷಣೆ ಮಾಡಿ, ಒಂದು ವೇಳೆ ಪ್ರಧಾನಮಂತ್ರಿಗಳು ಅಲ್ಲಿಗೆ ಬಾರದೆ ಹೋದ್ರೆ ಒಂದು ತಪ್ಪು ಸಂದೇಶ ರಾಜ್ಯಕ್ಕೆ ದೇಶಕ್ಕೆ ಹೋದಾಗ ಆಗ್ತದೆ. ಹಾಗಾಗಿ ದಯವಿಟ್ಟು ಇದನ್ನ ಪುನರ್ ವಿಮರ್ಶೆ ಮಾಡಬೇಕು ಅಂತ ನಾನು ವಿನಂತಿ ಮಾಡಿದೆ. ನೋಡೋಣ ಅಂತ ಸ್ವಾಮೀಜಿಯವರು ಹೇಳಿದ್ರು. ನಂತರ ನಾನು ಇನ್ನೊಂದು ಏನ್ ಹೇಳಿದೆ ಅಂದ್ರೆ, ಹೆಚ್ಚಿನ ಅಂಶ ನಾನಲ್ಲಿ ಎಲ್ಲಿಯಾದ್ರೂ ಇರ್ತೀನಿ ಅಂತ ಕೆಲವರಿಗೆ ಅದರ ಬಗ್ಗೆ ಆಕ್ಷೇಪಗಳಿದ್ದದ್ರಿಂದ ಪ್ರಧಾನಮಂತ್ರಿಯನ್ನೇ ತಪ್ಪಿಸ್ತಿದ್ದಾರೋ ಎಂತಕ್ಕಂಥ ಒಂದು ಸಂಶಯ ಬಂದು ನಾನು ಸ್ವಾಮೀಜಿ ಹತ್ರ ಹೇಳಿದ್ರೆ, ಅಗತ್ಯ ಬಿದ್ರೆ ನಾನು ಕೂಡ ಇರೋಲ್ಲ ಆ ಒಂದು ಪ್ರಧಾನಮಂತ್ರಿಯಲ್ಲಿ ಬರುವಂತಹ ಸಂದರ್ಭದಲ್ಲಿ ನಾನ್ ಬೇಕಿದ್ರೆ ಇರಲ್ಲ ಅಂತ ಹೇಳಿದಾಗ ಸ್ವಾಮೀಜಿ ಹೇಳಿದ್ರು, ಇರ್ಲಿಲ್ಲ, ಅದು ನೀವು ಇರ್ಲೇಬೇಕು, ಅದು ಹೇಗಾಗ್ತದೆ ಅಂತ ಕೇಳಿದ್ರು. ಅಲ್ಲಿಗೆ ನಮ್ಮ ಚರ್ಚೆ ಮುಗ್ದಿತ್ತು. ನಂತರ ಪ್ರಧಾನಮಂತ್ರಿಗಳ ಫೈನಲ್ ಪಟ್ಟಿಯನ್ನ ಮಾಡುವಾಗ ಕನಕನ ಗುಡಿಗೆ, ನಮ್ಮ ತಂದೆ ಕಟ್ಟಿದಂತ ಕನಕನ ಗುಡಿಗೆ ಪ್ರಧಾನಮಂತ್ರಿಗಳು ಭೇಟಿ ಮಾಡಿ ಅಲ್ಲಿ ಕನಕದಾಸರ ಪ್ರತಿಮೆಗೆ ಆರಾರ್ಪಣೆ ಮಾಡುವಂತ ಕಾರ್ಯಕ್ರಮ ಸೇರ್ಪಡೆ ಆಗಿದೆ. ಇದು ನನ್ನ ಗಮನಕ್ಕೆ ಇರ್ಲಿಲ್ಲ, ನಾವು ರಿಕ್ವೆಸ್ಟ್ ಕೂಡ ಮಾಡ್ಲಿಲ್ಲ, ನಾವು ಮನವಿ ಮಾಡಿದ್ದು ಅಲ್ಲ. ನಾವು ಕನಕನ ಏನೋ ಸ್ವರ್ಣಮಯ ಕವಚ ಇದೆ ಅದನ್ನ ಉದ್ಘಾಟನೆ ಮಾಡಿ ಪ್ರಧಾನಮಂತ್ರಿಗಳು ಒಳಗೋಗ್ತಾರಂತ ಎನ್ಸಿದ್ರೆ, ಪ್ರಧಾನಮಂತ್ರಿಗಳು ಉಡುಪಿಗೆ ಆ ಕೃಷ್ಣ ಮಠದ ರಥಬೀದಿಗೆ ಬಂದು ಇಳಿದಾಗ್ಲೇ ಕನಕದಾಸರ ಪ್ರತಿಮೆಗೂ ಆರಾರ್ಪಣೆ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ, ನಮ್ಮ ವಿನಂತಿಯೂ ಇರ್ಲಿಲ್ಲ, ನಿರೀಕ್ಷೆನೂ ಇರ್ಲಿಲ್ಲ. ಅದೊಂದು ಅದಕ್ಕೆ ಸೇರ್ಪಡೆ ಆದದ್ದು ನನಗೆ ಬಹಳ ಸಂತೋಷವಾಯಿತು. ಸೊ ನಾನು ಭಾವಿಸಿದ್ದೆ, ಮತ್ತೆ ನನ್ನ ಹತ್ರ ಒಂದು 4 ಬಾರಿ ಆಧಾರ್ ಕಾರ್ಡು ಫೋಟೋಸ್ ಎಲ್ಲ ತಗೊಂಡಿದ್ರು. 15 ದಿವಸದ ಗ್ಯಾಪ್ ನಲ್ಲಿ, 5 ದಿವಸದ ಗ್ಯಾಪ್ ನಲ್ಲಿ, 3 ದಿವಸದ ಗ್ಯಾಪ್ ನಲ್ಲಿ, 1 ದಿವಸದ ಗ್ಯಾಪ್ ನಲ್ಲಿ 4 ಬಾರಿ ನನ್ನ ಆಧಾರ್ ಕಾರ್ಡ್ ಮತ್ತೆ ಫೋಟೋವನ್ನ ತೆಗೆದುಕೊಂಡಿದ್ರು. ನಾನು ನಿರೀಕ್ಷೆ ಮಾಡಿದ್ದೆ ಪ್ರಧಾನಮಂತ್ರಿಗಳು ಅಲ್ಲಿ ಉದ್ಘಾಟನೆ ಪ್ರತಿಮೆಗೆ, ನಮ್ಮ ತಂದೆ ಕಟ್ಟಿದ ಗುಡಿಯ ಪ್ರತಿಮೆಗೆ ಆರಾರ್ಪಣೆ ಮಾಡುವಾಗ ಮತ್ತು ಆ ಏನು ಅದನ್ನ ಸಮರ್ಪಣೆ ಮಾಡುವಾಗ, ಕನಕನ ಸ್ವರ್ಣಮಯ ಇದು ಕವಚವನ್ನ ಸಮರ್ಪಣೆ ಮಾಡುವಾಗ ನಾನು ಎಲ್ಲಿಯಾದ್ರೂ ಅಲ್ಲಿ ದೂರದಲ್ಲಿ ಆದ್ರೂ, ಹತ್ತಿರ ಅಲ್ದಿದ್ರು, ಯಾಕಂದ್ರೆ ಪ್ರಧಾನಮಂತ್ರಿಯವರು ಅಲ್ಲಿ ಸಮರ್ಪಣೆ ಮಾಡುವಾಗ ಪ್ರಧಾನಮಂತ್ರಿ ಮತ್ತೆ 2 ಸ್ವಾಮೀಜಿ ಬಿಟ್ಟು ಗವರ್ನರಿಗೆ ಕೂಡ ಅಲ್ಲಿ ಅವಕಾಶ ಇರಲಿಲ್ಲ, ಪ್ರಹ್ಲಾದ್ ಜೋಶಿ ಅವರಿಗೂ ಅವಕಾಶ ಇರಲಿಲ್ಲ. ನಾನು ಎಲ್ಲಿಂದಾದ್ರೂ ದೂರದಲ್ಲಿ ಆದ್ರೂ ಅದನ್ನ ನೋಡ್ಬೇಕು ಅಂತ ನನಗೆ ಆಸೆ ಇತ್ತು. ಮತ್ತೆ ರಾತ್ರಿವರೆಗೂ ನಾನು ಪಾಸ್ ಬರುತ್ತೆ ಅಂತ, ಅಲ್ಲಿಯ ಎಂಟ್ರಿ ಪಾಯಿಂಟ್ ಬರುತ್ತೆ ಅಂತ ನಾನು ಎಣಿಸಿದ್ದೆ. 27ನೇ ತಾರೀಕು SP ನನಗೆ ಫೋನ್ ಮಾಡಿದ್ರು, ಉಡುಪಿ SP, ನಿಮಗೆ ಒಂದು ಒಳ್ಳೆ ಸುದ್ದಿ ಇದೆ, ಇನ್ನೊಂದು ಕೆಟ್ಟ ಸುದ್ದಿ ಇದೆ ಅಂತ ಹೇಳಿದ್ರು. ಒಳ್ಳೆ ಸುದ್ದಿ ಅಂದ್ರೆ ಪ್ರಧಾನಮಂತ್ರಿಗಳು ಬಂದು ಅದನ್ನ ಸಮರ್ಪಣೆ ಮಾಡ್ತಾರೆ ಅಂತ ಹೇಳಿದ್ರು. ನಾನೇ ಕೇಳಿದೆ, ಕೆಟ್ಟ ಸುದ್ದಿ ಅಂದ್ರೆ ನನಗೆ ಅಲ್ಲಿ ಎಂಟ್ರಿ ಇರು ಏನೋ ಅಂತ ಕೇಳಿದೆ. ಹೌದು ಅಂತ ಹೇಳಿದ್ರು. ಅದರ ನಂತರ ಮಠದಿಂದ ಆಧಾರ್ ಕಾರ್ಡು ಅದು ಫೋಟೋ ಎಲ್ಲ ಕೇಳ್ತಾನೆ ಇದ್ರು. ಕೊನೆಗೆ ನನಗೆ ರಾತ್ರಿ ಆಗುವಾಗ ಅಲ್ಲಿ ನನಗೆ ಎಂಟ್ರಿ ಇಲ್ಲ ಅಂತ SP ಪುನಃ ನನಗೆ ಸ್ಪಷ್ಟಪಡಿಸಿದ್ರು. ಅಷ್ಟರಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಏನೆಲ್ಲ ಪಾಸ್ಗಳನ್ನ, ಲೈನ್ ಅಪ್ ಪಾಸ್ಗಳು ಅದು ಇದು ಕೊಡ್ಬೇಕು, ಅದೆಲ್ಲ ಹಂಚಿ ಆಗಿದೆ. ನಾನು ಜಿಲ್ಲಾಧ್ಯಕ್ಷರು ನನಗೆ ಫೋನ್ ಮಾಡಿದ್ರು, ಎಲ್ಲಿಯಾದ್ರೂ ನೀವು ನಮ್ಮ ಪಾಸ್ ಎಲ್ಲಿಯಾದ್ರೂ ನಿಮಗೆ ನಿಲ್ಲಿಕ್ಕೆ ಅಗತ್ಯ ಉಂಟಾ ಅಂತ. ನಾನು ಹೇಳಿದೆ, ಇಲ್ಲ, ನೀವು ಅದರ ಬಗ್ಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ, ನಾನು ನನ್ನ ಆಧಾರ್ ಕಾರ್ಡ್ ಮತ್ತೆ ಫೋಟೋವನ್ನು ಮಠಕ್ಕೆ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರಿಂದ ಇಲ್ಲಿಯೂ ಕೂಡ ಅವರು ಯಾವುದೇ ಪಾಸ್ ಅನ್ನು ನನಗೆ ಕೊಡ್ಲಿಲ್ಲ. 1 ಜನ ಕಡಿಮೆ ಆಯ್ತು, ಇನ್ನೊಬ್ಬರಿಗೆ ಕೊಡ್ಬೋದು ಕಾರ್ಯಕರ್ತರಿಗೆ ಅಂತ ಭಾವಿಸ್ಕೊಂಡು ಬಹಳ ಸಂತೋಷದಲ್ಲಿದ್ರು ಅಂತ ನಾನು ಭಾವಿಸ್ತೇನೆ. ಸೊ ನನಗೆ ಈ ಬೇರೆ ಅವರ ಸಭೆಗಾಗ್ಲಿ ಇನ್ನೂ ಬೇರೆ ಪಾಸ್ಗಳು ಯಾವುದು ನಾನು ವ್ಯವಸ್ಥೆ ಮಾಡಿರ್ಲಿಲ್ಲ. ಈ ಒಂದು ಪಾಸ್ ನನಗೆ ಆ ಕನಕನ ಗುಡಿ ಮತ್ತು ಕನಕನ ಕಿಂಡಿಯ ಮಧ್ಯದಲ್ಲಿ ಎಲ್ಲಿಯಾದ್ರೂ ನನಗೆ ನಿಲ್ಲಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ನಾನು ಭಾವಿಸಿದ್ದೆ. ನಂತರ ಕೊನೆ ಗಳಿಗೆಗೆ ನನಗೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಅಸಾಧ್ಯವಾಯಿತು. ಮನೆಯಲ್ಲೇ ಕೂತ್ಕೊಂಡು ಆ ಒಂದು ಕಾರ್ಯಕ್ರಮವನ್ನ ಪ್ರಧಾನಮಂತ್ರಿಯವರು ಕನಕನ ಗುಡಿಗೆ ಹೋಗಿ ಮಾಲಾರ್ಪಣೆ ಮಾಡುವಂಥದ್ದು ಮತ್ತೆ ಕನಕನ ಕಿಂಡಿಯನ್ನ ಸಮರ್ಪಣೆ ಮಾಡುವಂಥದ್ದು ಅದನ್ನ ಮನೆಯಲ್ಲೇ ನಿಂತು ನೋಡುವಂತಾಯ್ತು. ನಾನು ವಿಶೇಷವಾಗಿ
ಪೂಜ್ಯ ಕುತ್ತಿಗೆ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರಿಗೆ ನಾನು ವಿಶೇಷವಾದ ಕೃತಜ್ಞತೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಅವರು ಕೊಟ್ಟ ಮಾತವನ್ನು ಉಳಿಸಿದ್ದು ಮಾತ್ರ ಅಲ್ಲ, ಕನಕನ ಗುಡಿಗೂ ಕೂಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಮತ್ತು ಕನಕದಾಸರ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಸೇವೆಯನ್ನ ನನ್ನ ತಂದೆ ಯಾವಾಗ 60 ವರ್ಷದ ಹಿಂದೆ ಮಾಡಿದ್ರು, ಅದನ್ನ ಆ ಸೇವೆಯನ್ನ ನನಗೂ ಮಾಡ್ಲಿಕ್ಕೆ ಅವಕಾಶ ಸ್ವಾಮೀಜಿಯವರೇ ಸೂಚನೆ ಕೊಟ್ಟು ಹೇಳಿದ್ರಿಂದ. ಯಾಕಂದ್ರೆ ನನಗೆ ಅದು ಕನಕ ಕಿಂಡಿಗೆ ಸ್ವರ್ಣಮಯ ಕವಚ ಎಂಬುದು ನನ್ನ ತಲೆಯಲ್ಲೇ ಇರಲಿಲ್ಲ. ಸ್ವಾಮೀಜಿಯವರು ಹೇಳಿದ್ಮೇಲೆ ನನಗೆ ಅದು ಒಪ್ಪಿದ್ದು ನಾನು. ಅದಕ್ಕಾಗಿ ನಾನು ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಮೊನ್ನೆಯ ದಿವಸ, ನಿನ್ನೆ ಅಂದ್ರೆ ಪ್ರಧಾನಮಂತ್ರಿ ಬಂದ ಮರು ದಿವಸ ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಅವರಿಗೆ ಕೃತಜ್ಞತೆ ಅರ್ಪಣೆ ಮಾಡುವಂತ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಯವರು ಹೇಳಿದ್ರು, ನಾವು ಅನೇಕ ನಮ್ಮ ಮಠದ ಸಂಬಂಧಿತವಾಗಿರ್ತಕ್ಕಂಥ ಹೆಸರುಗಳನ್ನ ಕೂಡ ಕಳಿಸಿದ್ವಿ, ಅದರಲ್ಲೂ ಬಹಳಷ್ಟು ಮಂದಿದ್ದು ಹೆಸರು ತಪ್ಪಿ ಹೋಗಿದೆ, ಯಾರಿಗೂ ಎಂಟ್ರಿ ಪಾಸ್ ಸಿಕ್ಕಿಲ್ಲ, ನಿಮ್ದು ಕೂಡ ಅದೇ ರೀತಿ ತಪ್ಪಿ ಹೋಗಿದೆ ಅಂತಕ್ಕಂಥ ಮಾತನ್ನ ಹೇಳಿದಾಗ ನಾನು ಸ್ವಾಮೀಜಿಯವರಿಗೂ ಸ್ಪಷ್ಟವಾಗಿ ಹೇಳಿದ್ದೇನೆ, ನನಗೆ ಯಾವ ರೀತಿಯ ಬೇಸರವಾಗ್ಲಿ, ದುಃಖವಾಗ್ಲಿ, ದುಮ್ಮಾನವಾಗ್ಲಿ ಇದ್ರ ಬಗ್ಗೆ ಇಲ್ಲ ಎಂತಕ್ಕಂಥ ಮಾತನ್ನು ಕೂಡ ನಾನು ಸ್ವಾಮೀಜಿಯವರಿಗೆ ತಿಳಿಸಿದ್ದೇನೆ. ಮತ್ತು ಇವು ಸ್ವಲ್ಪ ನಮ್ಮ ಮಾಧ್ಯಮ ಮಿತ್ರರು ಮೊನ್ನೆ ಸ್ವಾಮೀಜಿಯನ್ನು ಭೇಟಿ ಮಾಡಿ ಹೊರಗೆ ಬರುವಾಗ ಅಲ್ಲಿ ಇಂಟರ್ವ್ಯೂ ಮಾಡುವಾಗಲೂ ನಾನು ಇದನ್ನು ಸ್ಪಷ್ಟಪಡಿಸಿದ್ದೇನೆ. ವಿಶೇಷವಾಗಿ ನಾನು ಯಾವಾಗ ಸಭೆ ಅಲ್ಲಿ ಹೋಗ್ಲಿಲ್ಲ, ನಮ್ಮ ಪತ್ರಿಕೆಗಳಲ್ಲಿ ಎಲ್ಲ ಪ್ರಮೋದ್ ಮಧುರಾಜ್ ಗೈರ್ ಹಾಜರಿ ಅಂತ ಬಂತು. ಅದು ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಚರ್ಚೆಗಳಾದವು. ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಾಂತರ ಮಂದಿ, ಸಾವಿರಾರು ಮಂದಿ ನನ್ನ ಪರವಾಗಿ ಏನು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಅವರಿಗೆ ಕೃತಜ್ಞತೆ ಕೂಡ ಸಲ್ಲಿಸ್ತೇನೆ. ಅದ್ರ ಜೊತೆ ಕೆಲವು ಕೆಟ್ಟ ಶಬ್ದಗಳು, ಕೆಟ್ಟ ವಿಚಾರಗಳು ಬಂದಿರ್ಬೋದು. ಆದ್ರೆ ಇದು ಪ್ರಜಾಪ್ರಭುತ್ವ, ಜನರ ಅಧಿಕಾರ, ತಮ್ಮ ತಮ್ಮ ನಿಲುವನ್ನ ವ್ಯಕ್ತಪಡಿಸುವಂತ ಪೂರ್ಣ ಸ್ವಾತಂತ್ರ್ಯ ಹೇಗೆ ಪತ್ರಕರ್ತರಿಗೆ ಇದೆಯೋ, ಈಗ ಜನರಿಗೂ ಕೂಡ ಸೋಷಿಯಲ್ ಮೀಡಿಯಾದಿಂದಾಗಿ ಆ ಒಂದು ಪೂರ್ಣ ಸ್ವಾತಂತ್ರ್ಯ ಇದೆ. ಸೊ ಯಾರೆಲ್ಲ ನನ್ನ ಪರವಾಗಿ ಬರೆದಿದ್ರೆ ಅವರಿಗೂ ಕೃತಜ್ಞತೆ, ನಾನು ವಿರುದ್ಧವಾಗಿ ಕೆಲವರು ಬರೆದಿದ್ದಾರೆ ಅವರಿಗೂ ಕೃತಜ್ಞತೆ. ನನಗೆ ಸೂತಕ ಇತ್ತು, ಹಾಗಾಗಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಒಂದು ಯಾರೋ ಬರೆದಿದ್ರು. ನನಗೆ ಯಾವ ಸೂತಕನೂ ಇರ್ಲಿಲ್ಲ, ನಾನು ಕಾಯ್ತಾನೆ ಇದ್ದೆ. ಅಂತೂ ಅತ್ಯಂತ ಸಂತೋಷದ ವಿಚಾರ ಏನಂದ್ರೆ, ಒಬ್ಬ ದೇಶದ ಪ್ರಧಾನಮಂತ್ರಿ ಕನಕದಾಸರ ಪ್ರತಿಮೆಗೆ ಆರಾಧನೆ ಮಾಡ್ತಾರೆ ಮತ್ತು ಕನಕನ ಕಿಂಡಿಯನ್ನ ಅಲ್ಲಿಗೆ ಬಂದು ಕೃಷ್ಣದೇವರ ದರ್ಶನವನ್ನ ಕನಕನ ಕಿಂಡಿಯ ಮೂಲಕ, ನಮ್ಮ ಪರ್ಯಾಯ ಸ್ವಾಮಿಗಳು ಯಾವಾಗ್ಲೂ ಆ ಸರ್ವಜ್ಞ ಪೀಠಕ್ಕೆ ಹೋಗ್ಬೇಕಾದ್ರೆ ಮೊದಲು ಕನಕನ ಕಿಂಡಿಯ ಮೂಲಕವೇ ಕೃಷ್ಣ ದರ್ಶನ ಮಾಡಿ ಒಳಗೋಗ್ಲಿಕ್ಕೆ ಪರ್ಯಾಯದಲ್ಲಿ, ಅದೇ ಕಿಂಡಿಯ ಮೂಲಕ ಪ್ರಧಾನಮಂತ್ರಿಗಳು ಕೃಷ್ಣ ದರ್ಶನ ಮಾಡಿದ್ರು ಎಂಬುದು ಸಮಸ್ತ ಕನಕ ಭಕ್ತರಿಗೆ, ವಿಶೇಷವಾಗಿ ಕುರುಬ ಮತ್ತು ಹಾರ್ಮ ಸಮಾಜದವರಿಗೆ ಮತ್ತು ಕೃಷ್ಣ ದೇವರ ಎಲ್ಲ ಭಕ್ತರಿಗೆ. ಯಾಕಂದ್ರೆ ಈ ಸ್ಥಳೀಯ ಜನರು ಬಹಳ ಮಂದಿ ಅಲ್ಲಿಗೆ ರಶ್ ಇರುತ್ತೆ ಅಂತ ಕನಕನ ಕಿಂಡಿಯ ಮೂಲಕವೇ ಕೃಷ್ಣ ದರ್ಶನ ಮಾಡಿ ಹೋಗುವಂತವರೇ ಸಂಖ್ಯೆ ಜಾಸ್ತಿ ಇದೆ. ಸೊ ಇವರಿಗೆಲ್ಲ ಅತ್ಯಂತ ನನಗೂ ಸೇರಿ ಎಲ್ರಿಗೂ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಂದು ವಿಚಾರ ಏನಂದ್ರೆ, ನಾನು MLA ಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರು 4 ಬಾರಿ ಬಂದಿದ್ರು ಉಡುಪಿಗೆ. ನಾನು ಪ್ರತಿ ಬಾರಿಯೂ ಸಿದ್ದರಾಮಯ್ಯರ ಹತ್ರ ನೀವು ನಮ್ಮ ತಂದೆ ಕಟ್ಟಿದ್ದ ಕನಕನ ಗುಡಿಯನ್ನು ನೋಡ್ಬೇಕು, ಕನಕನ ಕಿಂಡಿಯನ್ನ ನೋಡ್ಬೇಕು, ಕೃಷ್ಣ ದರ್ಶನ ಮಾಡ್ಬೇಕು ಅಂತ ನಾನು ವಿನಂತಿ ಮಾಡಿದಾಗ 4 ಸಲ ಬಂದಾಗ್ಲೂ ಅವರು ಕೃಷ್ಣ ದೇವರ ದರ್ಶನಕ್ಕೆ ನಾನು MLA ಮಂತ್ರಿ ಆಗಿದ್ದಾಗ ಬಂದಿಲ್ಲ. ಮತ್ತೆ ಒಮ್ಮೆ ಪೇಜ್ ಅವರ ಹಿರಿಯ ಸ್ವಾಮಿಗಳು ವಿಶ್ವೇಶ ತೀರ್ಥ ಸ್ವಾಮಿಗಳು ಪತ್ರವನ್ನು ಕೂಡ ಬರೆದ್ರು CMಗೆ, ನೀವು ಉಡುಪಿ ಮಠಕ್ಕೆ ಬರ್ಬೇಕು, ಹೆಚ್ಚಿನ ಅವರ ಪರ್ಯಾಯ ಇರ್ಬೇಕು ಅಂತ. ಪರ್ಯಾಯದ ಅವಧಿಯಲ್ಲಿ ಕೃಷ್ಣದೇವರ ದರ್ಶನಕ್ಕೆ ಬರಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಆ ಪತ್ರವನ್ನು ನನ್ನ ಮೂಲಕ ಕಳಿಸಿದ್ರು. ನಾನು ಕೂಡ ಮುಖ್ಯಮಂತ್ರಿಗಳಿಗೆ ಆ ಪತ್ರವನ್ನ ಕೊಟ್ಟಿದ್ದೆ, ಆದ್ರೆ ಅದಕ್ಕೂ ಕೂಡ ಅವರು ಸ್ಪಂದನೆ ಕೊಟ್ಟಿಲ್ಲ. ಈಗ ನಾನು ಹೇಳುವುದು ಏನಂದ್ರೆ, ಕನಕದಾಸರ ಒಂದು ಏನು ಹಾಲಮತ ಕೃಪಾ ಸಮಾಜದಿಂದ ಬಂದಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಕನಕನ ಗುಡಿಗೂ ದರ್ಶನ ಕೊಡದೆ, ಕನಕನ ಕಿಂಡಿಗೂ ದರ್ಶನ ಕೊಡದೆ ಎಲ್ಲೋ ಒಂದು ಕಡೆಯಲ್ಲಿ ಲೋಪ ಮಾಡಿದ್ದಾರೋ ಇರ್ತಕ್ಕಂಥ ಒಂದು ಅಭಿಪ್ರಾಯ ನನ್ನ ಮನಸ್ಸಿನಲ್ಲಿ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಬರೋ ಮೊದಲು ಪ್ರಧಾನಮಂತ್ರಿಗಳೇ ಸ್ವತಃ ಬಂದ್ರು ಅಂತ ಆದ್ರೆ
ಇದು ಮುಖ್ಯಮಂತ್ರಿಗಳಿಗೆ ಒಂದು ಸಂದೇಶ. ಅತಿ ಶೀಘ್ರದಲ್ಲಿ ತಾವು ಉಡುಪಿಗೆ ಬಂದು ಒಳಗೆ ಹೋಗ್ತಿರೋ ಹೊರಗೆ ನಿಲ್ತಿರೋ ಗೊತ್ತಿಲ್ಲ, ಅಂತೂ ಕನಕನ ಗುಡಿಯಲ್ಲಿ ಕನಕನ ದರ್ಶನ ಮಾಡಿ ಕನಕನ ಕಿಂಡಿಯ ಮೂಲಕ ಆದ್ರೂ ಕೃಷ್ಣ ದರ್ಶನ ಮಾಡ್ಲಿ ಅಂತ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನ, ಆ ಕನಕ ದಾಸರ ಸೇವೆ ಮಾಡಿರ್ತಕ್ಕಂಥ ಕುಟುಂಬದಿಂದ ಬಂದಿರ್ತಕ್ಕಂಥ ನಾನು ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದೇನೆ.